ಜನರು ಸ್ವಲ್ಪ ಕ್ಲಾಸ್ಗೆ ಹೋಗ್ತಿದ್ದಂಗೆ ಒಂದು ಮೆಡಿಟೇಷನ್ ಮಾಡ್ತಿದ್ದಂಗೆ ಒಂದು ಚಾಂಟಿಂಗು ಕೆಲವು ರುಚಿರಸ್ಗಳು ಎಲ್ಲ ಮಾಡ್ತಿದ್ದಂಗೆ ಅವರು ನಮ್ಗೆ ಒಳ್ಳೇದಾಗಿದೆಯಪ್ಪ, ಈ ಕ್ಲಾಸ್ಗೆ ಹೋದ್ಮೇಲೆ ನಮ್ಗೆ ಒಳ್ಳೇದಾಯಿತು. ನಮಸ್ತೆ ಫ್ರೆಂಡ್ಸ್. ಕೆಲವು ಜನರು ಎಷ್ಟೊಂದು ಮೆಡಿಟೇಷನ್ ಮಾಡಿರ್ತಾರೆ, ಎಷ್ಟೊಂದು ಹೀಲಿಂಗ್ ಮೊಡಾಲಿಟಿಗಳು ತೊಗೊಂಡಿರ್ತಾರೆ. ಅವರು ನಮಗೆ ಅಯ್ಯೋ ನಾವು ಎಷ್ಟೆಲ್ಲ ತೊಗೊಂಡಿದ್ದೀವಿ, ನಮಗೇನು ಕೆಲಸಗಳೇ ಆಗಿಲ್ಲ, ನಮ್ಮ ಹೆಲ್ತು ಸರಿ ಹೋಗಲಿಲ್ಲ, ನಮ್ಮ ಮನಿ ಪ್ರಾಬ್ಲಮ್ ಆಗಿರ್ಬೋದು, ರಿಲೇಷನ್ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ಅಚೀವ್ಮೆಂಟ್ ಆಗಿರ್ಬೋದು, ಯಾವುದು ನಮಗೇನು ಅಷ್ಟೇನು ಆಗ್ತಾಯಿಲ್ಲ, ನಾವು ಎಲ್ಲ ಕ್ಲಾಸ್ಗಳು ಮಾಡಿದ್ದೀವಿ, ನಾವು ಮನೇಲಿ ಚಾಂಟಿಂಗ್ ಮಾಡ್ತೀವಿ, ಎಷ್ಟೊಂದು ರಿಚುವಲ್ಸ್ಗಳು ಮಾಡ್ತೀವಿ, ನಮಗೇನೂ ಆಗಿಲ್ಲ ಅಂತ ಒಂದು ಭಾಗದ ಜನರು ಹೇಳ್ತಾರೆ. ಇನ್ನೊಂದು ಭಾಗದ ಜನರು ಸ್ವಲ್ಪ ಕ್ಲಾಸ್ಗೆ ಹೋಗ್ತಿದ್ದಂಗೆ ಒಂದು ಮೆಡಿಟೇಷನ್ ಮಾಡ್ತಿದ್ದಂಗೆ ಒಂದು ಚಾಂಟಿಂಗು ಕೆಲವು ರುಚಿರಸ್ಗಳು ಎಲ್ಲ ಮಾಡ್ತಿದ್ದಂಗೆ ಅವರು ನಮ್ಗೆ ಒಳ್ಳೇದಾಗಿದೆಯಪ್ಪ, ಈ ಕ್ಲಾಸ್ಗೆ ಹೋದ್ಮೇಲೆ ನಮ್ಗೆ ಒಳ್ಳೇದಾಯಿತು, ಇವಾಗ ನಮ್ಮ ಕೆಲಸ ಎಲ್ಲ ಫ್ಲೋ ಆಗಿದೆ, ನಾವು ಚೆನ್ನಾಗಿದ್ದೀವಿ ಅಂತ ಅವರು ಹೇಳ್ತಾರೆ. ಯಾಕೆ ಅಂತಂದರೆ ಈ ಒಂದು ಭಾಗದ ಯಾರು ನಮಗಾಗಲ್ಲ ಅಂತಾರೋ ಅವರು ನಂಬಿರಲ್ಲ, ಹಾಗೂ ಯಾರ ಹತ್ರ ಹೀಲಿಂಗ್ ತೊಗೋತಾರೆ ಅವ್ರಿಗೂ ಕೂಡ ಆಳವಾಗಿ ನಂಬಿರೋದಿಲ್ಲ ಅವರು. ಯಾಕೆಂದರೆ ಅವ್ರ ಮನೇಲಿ ವಾತಾವರಣವೂ ಹಾಗೇ ಇರುತ್ತೆ, ಅವ್ರ ಮೈಂಡ್ಸೆಟ್ಟು ಆ ರೀತಿ ಮಾಡ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ಅವರು ಹಾಗೆ ನನಗೇನೂ ಆಗಿಲ್ಲ ಅಂತಾರೆ. ಯಾವುದೇ ಮೆಡಿಟೇಷನ್ ಮಾಡಲಿ, ಏನಾದರೂ ರಿಚುವಲ್ಸ್ ಮಾಡಲಿ, ಯಾವುದೂ ಆಗಲ್ಲ ಅಂತೇನಿಲ್ಲ, ಖಂಡಿತ ಆಗಿರುತ್ತೆ. ಅಂದರೆ ಚಿಕ್ಕದಾಗಿ ಸ್ವಲ್ಪ ಕನೆಕ್ಟ್ ಆಗಿರ್ತಾರೆ ಅವರು, ಯಾವುದೋ ಸಣ್ಣ ಪುಟ್ಟದ್ದು ಒಂದು ಫ್ಲೋ ಆಗ್ತಾ ಇರುತ್ತೆ. ಬಟ್ ಅವರು ದೊಡ್ಡ ಗುರಿನ ಇಟ್ಕೊಂಡಿರ್ತಾರೆ, ಅದು ಆಗಲಿಲ್ಲ ಅಂತ ಮೈಂಡಲ್ಲಿ ಇಟ್ಕೊಂಡು ಹಂಗೆ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಆಗಿಲ್ಲ ಅಂತ ಅನಿಸುತ್ತೆ. ಅವ್ರ ಎನರ್ಜಿ ಫೀಲ್ಡ್ನ ಅವರು ಆ ರೀತಿ ಲಾಕ್ ಮಾಡ್ಕೊಂಡಿರ್ತಾರೆ. ಅದು ಯೂನಿವರ್ಸಲ್ವರೆಗೂ ಅವ್ರ ಎನರ್ಜಿ ಹೋಗಬೇಕು, ಇವ್ರ ಮೆಸೇಜ್ ಎಲ್ಲ ಅಲ್ಲಿಗೆ ತಲುಪಬೇಕು ಅಂತಂದರೆ ಇವ್ರ ಫೀಲ್ಡನ್ನ ಆ ರೀತಿ ಇಟ್ಕೊಂಡಿರಬೇಕು. ಇನ್ನು ಚೆನ್ನಾಗಿ ಪಾಸಿಟಿವ್ ಆಗಿ ನಾವು ಚೆನ್ನಾಗಿದ್ದೀವಿ ಅನ್ನೋರಿಗೆ ಅವ್ರಿಗೆ ಮನೆ ವಾತಾವರಣವೂ ಹಾಗೇ ಇರುತ್ತೆ, ಅವ್ರ ಮೈಂಡ್ಸೆಟ್ಟು ಹಾಗೇ ಇರುತ್ತೆ. ಎಲ್ಲೋ ಒಂದು ಸ್ವಲ್ಪ ಅವ್ರಿಗೆ ಪಾಲಿಷ್ ಬೇಕಾಗಿರುತ್ತೆ. ಆವಾಗ ಅವ್ರಿಗೆ ಹೀಲಿಂಗ್ ಕೊಟ್ಟಾಗ, ಮೆಡಿಟೇಷನ್ ಕೊಟ್ಟಾಗ ಅವ್ರು ಬೇಗ ಕನೆಕ್ಟ್ ಆಗಿಬಿಡ್ತಾರೆ, ಅವ್ರದ್ದು ಫ್ಲೋ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಅದಕ್ಕೆ ಅವರು ನಾವು ಇಲ್ಲಿ ಹೋದ್ಮೇಲೆ ನಮಗೆ ಚೆನ್ನಾಗಾಯಿತು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಇದಕ್ಕೆ ನಿಮಗೆ ಒಂದು ಕತೆ ಹೇಳ್ತೀನಿ. ಒಂದೂರಿನಲ್ಲಿ ಒಬ್ಬರು ಸನ್ಯಾಸಿ ಇದ್ದರು. ಸನ್ಯಾಸಿ ಬರ್ತಾ ಇದ್ದ ದಿನಾಗ್ಲೂ ಒಬ್ಬ ಹೆಂಗಸು ದಿನ ಭಿಕ್ಷೆ ಹಾಕ್ತಾ ಇರ್ತಾಳೆ ಅವನಿಗೆ. ಅವಳು ಭಿಕ್ಷೆ ಹಾಕ್ತಾಳೆ ಆ ಸನ್ಯಾಸಿಗೆ, ಆದರೆ ದಿನ ಬೈಕೊಂಡು ಹಾಕ್ತಾ ಇರ್ತಾಳೆ. ನೀವೆಲ್ಲ ಯಾಕೆ ಹೀಗೆ ಸನ್ಯಾಸಿಗಳಾಗ್ತೀರಾ, ಧ್ಯಾನ ಅಂತ ಏನು ಮಾಡ್ತೀರಾ, ಧ್ಯಾನದಿಂದ ಏನು ಸಿಗುತ್ತೆ ನಿಮಗೆ ಅಂತೆಲ್ಲ ಬೈಕೊಂಡು ಒಂದು ಇದ್ರ ತಟ್ಟೆಯಲ್ಲಿ ಹಿತ್ತಾಳೆದು ತಟ್ಟೆ ಅಂತ ಬರ್ತಲ್ಲ ಕಂಚದ್ದು, ಆ ಥರ ತಟ್ಟೆಯಲ್ಲಿ ಅದು ತುಂಬ ಕಪ್ಪಗಾಗಿ ಪಾಚಿ ಕಟ್ಬಿಟ್ಟಿರುತ್ತೆ. ಅಂಥ ತಟ್ಟೆಯಲ್ಲಿ ತಂದು ಭಿಕ್ಷೆ ಹಾಕ್ತಾ ಇರ್ತಾಳೆ. ಆದರೆ ಆ ಸನ್ಯಾಸಿ ಏನು ಮಾತಾಡಲ್ಲ, ಸುಮ್ಮನೆ ಹೋಗ್ತಾನೆ. ಮತ್ತೆ ಇನ್ನೊಂದು ದಿವಸ ಬರ್ತಾರೆ, ಮತ್ತೇನೂ ಹಾಗೇನೆ ಬೈಕೊಂಡೆ ಅವಳು ಆಗ್ತಾ ಇರ್ತಾಳೆ. ಪ್ರತಿದಿನವೂ ಅವಳು ಎಷ್ಟೇ ಬೈದ್ರೂ ಕೂಡ ಮತ್ತೆ ಹೋಗ್ತಾರೆ. ಆಗ ನನಗೂ ಧ್ಯಾನ ಹೇಳ್ಕೊಡು, ನೀ ಏನು ಮಾಡ್ತೀಯ, ಧ್ಯಾನದಲ್ಲಿ ಏನು ಸಿಗುತ್ತೆ, ನನಗೂ ಧ್ಯಾನ ಹೇಳ್ಕೊಡು, ನೀವೆಲ್ಲ ಈ ಧ್ಯಾನದಲ್ಲಿ ಏನು ಮಾಡ್ತೀರಾ ಅಂತೆಲ್ಲ ತುಂಬ ಕೇಳ್ಕೊಂಡು ಬೈಕೊಂಡು ಅವಳು ಆಗ್ತಾ ಇರ್ತಾಳೆ. ಹೀಗೆ ಸುಮಾರು ದಿವಸಗಳು ಮಾಡ್ತಾಳೆ. ಆವಾಗ ಒಂದು ದಿವಸ ಸನ್ಯಾಸಿ ಹೇಳ್ತಾನೆ, ನೀನು ಧ್ಯಾನ ಮಾಡಬೇಕು, ನೀನು ಏನು ಸಿಗುತ್ತೆ ಧ್ಯಾನದಲ್ಲಿ ಅಂತ ಕೇಳ್ತೀಯಲ್ಲ, ಅದಕ್ಕೆ ನೀನು ಈಗ ನನಗೆ ತಂದು ಹಾಕ್ತಾ ಇದೆಯಲ್ಲ ತಟ್ಟೆ, ಅದನ್ನು ಚೆನ್ನಾಗಿ ತೊಳೆದು ಮೊದಲು ಹೇಗಿತ್ತು ಹಾಗೆ ಮಾಡು, ಅದನ್ನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಯ್ಯೋ ಅಷ್ಟೇ ತಾನೇ, ಅದೆಷ್ಟೊತ್ತು, ನಾನು ಮಾಡಿಬಿಡ್ತೀನಿ, ಹಂಗಾರೆ ನಾಳೆ ಹೇಳು ನನಗೆ ಧ್ಯಾನದಲ್ಲಿ ಏನು ಸಿಗುತ್ತೆ ಅಂದ್ಬಿಟ್ಟಿದ್ದೀನಿ ಅಂತ ಅವಳು ಹೇಳ್ತಾಳೆ ಹೆಂಗಸು. ಆವಾಗ ಅವಳು ನಾಳೆ ಸನ್ಯಾಸಿ ಬರ್ತಾನೆ ಅಂದ್ಬಿಟ್ಟು ಮೊದಲು ಹೇಗಿತ್ತು ಹಾಗೇ ಮಾಡಬೇಕು ಅಂತ ಅಷ್ಟು ಪಾಚಿ ಕಟ್ಟಿರೋದನ್ನು ತುಂಬ ತೊಳಿತಾಳೆ. ಹುಣಸೆ ಹಣ್ಣಾಕಿ ತೊಳಿತಾಳೆ, ಉಪ್ಪಾಕಿ ತೊಳಿತಾಳೆ, ನಿಂಬೆಹಣ್ಣಾಕಿ ತೊಳಿತಾಳೆ. ಎಷ್ಟು ತೊಳಿತಾಳೆ ಅಂದರೆ ಬೆಳಗ್ಗಿನ ಸಂಜೆಯವರು ತೊಳಿತಾನೇ ಇರ್ತಾಳೆ. ಯಾಕೆ ಅದು ಮೊದಲು ಹೇಗಿತ್ತು ಹಾಗೇ ಮಾಡಬೇಕು ನೀನು ಅಂತ ಹೇಳ್ಬಿಟ್ಟಿದ್ದಾನೆ. ಒಂದು ಚೂರು ಒಂದು ಡಾಟು ಇರಬಾರ್ದು, ಆ ರೀತಿ ಮಾಡಬೇಕು ಅಂದ್ಬಿಟ್ಟಿದ್ದಾನೆ, ಹೇಳ್ಬಿಟ್ಟಿದ್ದಾನೆ ಅಂತ ಸಂಜೆವರೆಗೂ ತೊಳೆದು ಏನೇನೋ ಮೊಡಾಲಿಟಿಗಳನ್ನೆಲ್ಲ ಉಪಯೋಗಿಸಿ ಅವಳು ಎಲ್ಲ ಥರನೂ ಮಾಡಿ ತೊಳೆದು ಅವಳು ಬೆಳ್ಳಗೆ ಮಾಡ್ತಾಳೆ. ನಾಳೆ ಸನ್ಯಾಸಿ ಬರೋದನ್ನೇ ಕಾಯ್ತಾ ಇರ್ತಾಳೆ. ಆವಾಗ ಸನ್ಯಾಸಿ ಬಂದು ಭಿಕ್ಷೆ ಹಾಕೋಕೆ ಹೋಗ್ತಾಳೆ. ಆವಾಗ ಏನೂ ಮಾತಾಡಲ್ಲ, ತುಂಬ ಸೈಲೆಂಟ್ ಆಗಿಬಿಟ್ಟಿರ್ತಾಳೆ. ಯಾಕೇನು ಮಾತಾಡ್ತಾ ಇಲ್ಲ ಅಂತ. ಗುರುಗಳೇ ನೀವು ಹೇಳಿದ್ದು ನನಗೆ ಸಿಕ್ತು, ಧ್ಯಾನದಲ್ಲಿ ಏನು ಸಿಗುತ್ತೆ ನಿಮಗೆ ಅಂದ್ರಲ್ಲ, ಅದು ನನಗೆ ಗೊತ್ತಾಯಿತು ಅಂತ ಹೇಳ್ತಾಳೆ. ಏನು ಗೊತ್ತಾಯಿತು? ಧ್ಯಾನ ಮಾಡಿದಾಗ ನಾವು ಮೊದಲು ಯಾವ ಪ್ಯೂರಿಟಿ ಇದ್ವೋ ಆ ಪ್ಯೂರಿಟಿ ಬರುತ್ತೆ ನಮಗೆ, ಅದರಂತೆ ನಾವು ಮೊದಲಂತೆ ಆಗ್ತೀವಿ. ನಾವು ಆದಿಯಿಂದ ನಾವೇನು ಬಂದಿದ್ದೋ ಜ್ಞಾನದಲ್ಲಿ ಆ ಪೂರ್ಣ ಜ್ಞಾನ ಸಿಗುತ್ತೆ ನಮಗೆ ಅಂತ ನನಗೆ ಅರ್ಥ ಆಯಿತು ಗುರುಗಳೇ, ತಪ್ಪಾಯಿತು ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ಅವಳು ನನಗೆ ಈ ಮೋಕ್ಷ ಸಾಧನೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡಿ ಅಂತ ಅವಳು ಹೇಳ್ತಾಳೆ.
ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಹಾಗೆಯೇ ನಾವು ಅಷ್ಟೇ ಒಂದು ಸರಿ ಮೆಡಿಟೇಷನ್ ಮಾಡಿಬಿಟ್ರೆ, ಒಂದು ಸ್ವಲ್ಪ ಚಾಂಟಿಂಗ್ ಮಾಡಿಬಿಟ್ರೆ ನಮ್ಮ ಕೆಲಸಗಳೆಲ್ಲ ಖಂಡಿತ ಆಗಲ್ಲ. ಅಷ್ಟು ಕೊಳೆ, ಅಷ್ಟು ಅಜ್ಞಾನನ ತುಂಬ್ಕೊಂಡಿರ್ತೀವಿ. ನಮ್ಮ ಎನರ್ಜಿ ಫೀಲ್ಡಲ್ಲಿ ಅಷ್ಟು ನಮಗೆ ಕತ್ತಲೆನ ತುಂಬ್ಕೊಂಡಿರ್ತೀವಿ. ಹಾಗಾಗಿ ತುಂಬ ಟೈಮ್ ತೊಗೊಳುತ್ತೆ ಒಬ್ಬೊಬ್ಬರಿಗೆ ತುಂಬ ಟೈಮ್ ತೊಗೊಳುತ್ತೆ, ಇನ್ನು ಕೆಲವರಿಗೆ ಕಡಿಮೆ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಅವರು ಸ್ವಲ್ಪ ಮಧ್ಯನೇ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಂಡಿರ್ತಾರೆ. ಕೆಲವರು ಸ್ಟಾರ್ಟ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ. ಅದಕ್ಕೆ ಬೇಜಾರು ಮಾಡ್ಕೊಳ್ದಂಗೆ ತುಂಬ ತಾಳ್ಮೆಯಿಂದ ಯಾವುದೇ ಹೀಲಿಂಗ್ ಮೊಡಾಲಿಟಿಗಳು ತೊಗೊಳ್ಳಿ, ಚಾಂಟಿಂಗ್ ಮಾಡಿ, ಏನೇ ಮಾಡಿದ್ರು ಒಂದು ಒಳ್ಳೆ ಆಲೋಚನೆ, ಒಂದು ಅಫರ್ಮೇಷನ್ ಏನೇ ಮಾಡಿದ್ರು ಕಂಟಿನ್ಯೂ ಆಗಿ ಮಾಡಿ ನಂಬಿಕೆ ಇಟ್ಟು ಖಂಡಿತ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಮೀನಾಕ್ಷಿ. ನಾನು ಸ್ಪಿರಿಚುವಲ್ ಮಾಸ್ಟರ್ ಹಾಗೂ ರೇಖಿ ಮಾಸ್ಟರ್, ಎನರ್ಜಿ ಹೀಲರ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.